ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ನಮ್ಮ ನಾಯಕರು ಮಾಜಿ ಶಾಸಕರು ಹಿರಿಯ ಕೃಷ್ಣಪ್ಪಣ್ಣವರು, ನಮ್ಮ ಅಧ್ಯಕ್ಷ ಕೃಷ್ಣಪ್ಪಣ್ಣರು ಈಗಾಗಲೇ ಈ ಒಂದು ಟೂರ್ನಮೆಂಟ್ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಪೂಜ್ಯ ದೇವೇಗೌಡರು ಸಾಹೇಬರಿಗೆ 94 ವರ್ಷ ಅವರೇನು ಪೂರೈಸಿ, ಈ ಒಂದು ಸುಸಂದರ್ಭದಲ್ಲಿ ನಮ್ಮ ರಾಜ್ಯ ಯುವಜನತಾ ದಳದಿಂದ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಹೆಡ್ ನಮ್ಮ ಚಂದನ್ ಅವರು ಮತ್ತು ನಮ್ಮ ಇಲ್ಲಿ ಪ್ರವೀಣ್ ಕುಮಾರ್ ಅವರು, ಇವರ ಒಂದು ನೇತೃತ್ವದಲ್ಲಿ ಈ ಭಾಗದಲ್ಲಿ ಏನು ಈ ಒಂದು IPL 2026 ಈ ಒಂದು 15 ಮತ್ತು 16, 17ನೇ ತಾರೀಕು ಏನು ಈ ಒಂದು ಪಂದ್ಯಗಳನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಭಾಗದ ಒಂದು ನಾರ್ತ್ ಭಾಗದ ಯಲಂಕ ಜಾಗ್ವಾರ್ಸ್ ಅಂತ ಹೇಳ್ಬಿಟ್ಟು ಒಂದು ಟೀಮನ್ನು ಈ ಭಾಗದಿಂದ ಸುಮಾರು ಎಷ್ಟು ಟೀಮು 26 ಟೋಟಲು 26 ಟೀಮು ಇಡೀ ರಾಜ್ಯದಿಂದ 26 ಟೀಮ್ಗಳು ಬರ್ತಾ ಇದೆ. ಅದರಲ್ಲಿ ನಮ್ಮ ಉತ್ತರ ತಾಲೂಕಿಂದ ನಮ್ಮ ಯಲಂಕ ಜಾಗ್ವಾರ್ಸ್ ಅಂತ ಹೇಳ್ಬಿಟ್ಟು ಒಂದು ಟೀಮನ್ನ ಈ ಭಾಗದಿಂದ, ಮತ್ತೆ ಬೆಂಗಳೂರು ನಗರದಲ್ಲೂ ಸಹ ವೆಸ್ಟು ಮತ್ತೆ ಸೌತ್ ಇಂದನೂ ಒಂದೊಂದು ಟೀಮ್ ಬರ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಏನು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ಈಗಾಗಲೇ ತಾವು ನೋಡಿದ್ದೀರಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಬೇರೆ ಬೇರೆ ದೇಶದಲ್ಲಿ ವಾಲಿಬಾಲ್ಗೆ ಬಹಳ ಪ್ರಾಮುಖ್ಯತೆನ ಕೊಡ್ತಾರೆ. ಅದೇ ರೀತಿ ಈ ಕರ್ನಾಟಕದಲ್ಲಿ ನಾವು ಇವತ್ತಿನ ದಿವಸ ಕ್ರಿಕೆಟ್ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಯುವಕ ಮಿತ್ರರು, ಎಲ್ಲ ನಮ್ಮ ಯುವ ಜನತಾ ದಳದ ಯುವಕರು, ಪ್ರತಿಯೊಂದು ಇಡೀ ರಾಜ್ಯದ 30 ಜಿಲ್ಲೆಯಿಂದನೂ ಸಹ ಇವರೆಲ್ಲರೂ ಸೇರಿ ಈ ಒಂದು ಪಂದ್ಯಾವಳಿನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರು ಸಾಹೇಬ್ರಿಗೆ ಈ ಒಂದು ಸುಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ, ಅಷ್ಟೇ ಅಲ್ಲ ಏನು ನಮ್ಮ ಪಕ್ಷಕ್ಕೆ ಸುಮಾರು ರಾತ್ರೋರಾತ್ರಿ ಉದಯ ಆದಂಥ ಒಂದು ಪಕ್ಷ ಅಲ್ಲ ನಮ್ಮದು. ಸುಮಾರು ಸುದೀರ್ಘವಾಗಿ 25 ವರ್ಷಗಳ ಕಾಲ ಏನು ರಾಜಕಾರಣವನ್ನು ಮಾಡ್ಕೊಂಬಂದಿದ್ರು ಈ ಪಕ್ಷ. ಈ ರಾಜ್ಯದಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಸುದೀರ್ಘವಾಗಿ ರಾಜಕಾರಣವನ್ನು ಮಾಡ್ಕೊಂಬಂದು ಇವತ್ತು ಜನರೊಂದಿಗೆ ಜನತಾ ದಳ ಅಂತೇಳಿ 25 ವರ್ಷಗಳನ್ನ ಪೂರೈಸಿರ್ತಕ್ಕಂಥ ನಮ್ಮ ಹೆಮ್ಮೆಯ JDS ಪಕ್ಷಕ್ಕೆ ಇವತ್ತು ಬೆಳ್ಳಿ ಹಬ್ಬವನ್ನು ಸಹ ಆಚರಣೆ ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಇವತ್ತೇನು ಅದರಲ್ಲೂ ವಿಶೇಷವಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಹೆಡ್ ಚಂದನ್ ಅವರು ಮತ್ತೆ ಈ ಭಾಗದಲ್ಲಿ ನಮ್ಮ ಪ್ರವೀಣ್ ಅವರು, ಅವ್ರ ಜೊತೆ ಸೇರ್ಕೊಂಡು ಇಲ್ಲಿ ಬಹಳ ಜನ ನಮ್ಮ ಎಲ್ಲ ಯುವಕ ಮಿತ್ರರು, ಆ ಟೀಮಲ್ಲಿ ಆಡ್ತಕ್ಕಂಥವ್ರು ಎಲ್ಲರೂ ಸಹ ಇಲ್ಲಿ ಬಂದು ಕುಳಿತಿದ್ದಾರೆ. ಏನು ನಮ್ಮ 26 ಟೀಮ್ಗಳು ಅಲ್ಲಿ ಏನು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾರೇ ಗೆದ್ರು ಸಹ ಅದು ಎಲ್ಲ ನಮ್ಮ ಪಕ್ಷದಿಂದನೇ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರೆಲ್ರಿಗೂ ಸಹ ಒಳ್ಳೇದಾಗ್ಲಿ, ಯಶಸ್ಸಿಗ್ಲಿ. ಮುಂದಿನ ದಿನಗಳಲ್ಲಿ ಏನು ಈ ಪಕ್ಷ ಈ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಈಗಾಗಲೇ ತಾವು ಸುಪ್ರೀಂ ಕೋರ್ಟ್ ಒಂದು ಗೈಡ್ ಲೈನ್ ನಮ್ಗೆ ಕೊಟ್ಟು ಈಗಾಗಲೇ ಏನು ಲೋಕಲ್ ಬಾಡಿ ಚುನಾವಣೆಗಳು GBA ಚುನಾವಣೆ ಮಾಡಬೇಕು ಅಂತೇಳಿ ನೆನ್ನೆ ಎಲೆಕ್ಷನ್ ಕಮಿಷನರ್ ಏನು ಹೇಳಿದ್ದಾರೆ. ನಮ್ಮ ಹುಡುಗರಿಗೆ ನಾನು ಮನವಿ ಮಾಡೋದಿಷ್ಟೇನೆ, ಯಾವುದೇ ಒಂದು ಪೂಜ್ಯ ದೇವೇಗೌಡರು ಸಾಹೇಬರು ಏನು 94 ವಸಂತಗಳನ್ನ ಪೂರೈಸಿದ್ದಾರೆ, ಅವ್ರಿಗೆಲ್ಲರಿಗೂ ಒಂದು ಛಲ ಬರಬೇಕು ಅಂತೇಳಿ, ಹುಡುಗರೆಲ್ಲ ಭಾಳ ಆಕ್ಟಿವ್ ಆಗಿರಬೇಕು, ಅದರಲ್ಲೂ ಸ್ಪೋರ್ಟ್ಸ್ಗೂ ಹೆಚ್ಚಿನ ಮಹತ್ವ ಕೊಡಬೇಕು ಅಂತೇಳಿ ಇವತ್ತೇನು ಆಯೋಜನೆ ಮಾಡಿದ್ದಾರೆ. ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಸಹ ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಬೆಳೆಸಿ ಮುಂದೆ ಬರ್ತಕ್ಕಂಥ ಯುವಕರು ರಾಜಕಾರಣಕ್ಕೆ ಹೆಚ್ಚು ಶಕ್ತಿ ತುಂಬಬೇಕು, ಬರಬೇಕು ಅಂತ ಏನು ನಮ್ಮ ಮಹದಾಕಾಂಕ್ಷೆ ಏನು ಇಟ್ಕೊಂಡಿದ್ದೀರಿ, ಅವರೆಲ್ಲರೂ ಸಹ ಈ ಮುಖಾಂತರ ರಾಜಕಾರಣಕ್ಕೂ ಸಹ ಪಾದಾರ್ಪಣೆ ಮಾಡಲಿ, ಸಾರ್ವಜನಿಕ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಯುವಕ ಮಿತ್ರರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೇನೆ.